ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಗುತ್ತಿಗೆದಾರ ಶರತ್ ದೊಡ್ಮನಿ ಮಾಡಿದ್ದ ಆರೋಪ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಆರೋಪಗಳನ್ನ ತೀವ್ರವಾಗಿ ಖಂಡಿಸಿ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಪ್ರತಿಭಟನೆ ನಡೆಸಿ ಶರತ್ ದೊಡ್ಮನಿ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಒತ್ತಾಯಿಸಿದ್ರು. ಇನ್ನ ಬಳಿಕ ಆಯುಕ್ತರು, ಪೊಲೀಸ್ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರ ಸಂಘದ ಮಧ್ಯಸ್ಥಿಕೆಯಲ್ಲಿ ಶರತ್ ದೊಡ್ಮನಿ ಕ್ಷಮೆಯಾಚನೆ ಮಾಡಿದ ನಂತರ ಪ್ರತಿಭಟನೆಯನ್ನ ಕೈಬಿಡಲಾಗಿದೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಅಧಿಕಾರಿಗಳು ಎಸ್ಐಆರ್ ಕರ್ತವ್ಯದ ವೇಳೆ ಸಾವಜಿ ಹೋಟೆಲ್ ಬಾರ್ನಲ್ಲಿ ಇರ್ತಾರೆ ಎಂದು ಗುತ್ತಿಗೆದಾರ ಶರತ್ ದೊಡ್ಮನಿ ಮಾತನಾಡಿ ಆರೋಪವನ್ನ ಮಾಡಿದ್ರು. ಇನ್ನ ಈ ಆರೋಪವನ್ನ ಖಂಡಿಸಿ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕರ್ನಾಟಕ ಟಿವಿಯೊಂದಿಗೆ ಮಾತನಾಡಿದ ಅಧಿಕಾರಿಗಳು, ತಮ್ಮ ವಿರುದ್ಧದ ಆರೋಪಗಳು ಸಂಪೂರ್ಣ ನಿರಾಧಾರವಾಗಿದ್ದು ಯಾವುದೇ ಸಾಕ್ಷ್ಯಾಧಾರವಿಲ್ಲದೆ ಸರ್ಕಾರಿ ಅಧಿಕಾರಿಗಳ ಗೌರವಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಹೇಳಿಕೆಗಳನ್ನ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇನ್ನ ಇದೇ ವೇಳೆ ಶರತ್ ದೊಡ್ಮನಿ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಎಂದು ಒತ್ತಾಯಿಸಿ ಪಾಲಿಕೆ ಸಿಬ್ಬಂದಿ ಘೋಷಣೆಗಳನ್ನ ಕೂಗಿ ಪ್ರತಿಭಟನೆ ನಡೆಸಿದ್ರು. ಇನ್ನ ಸುಳ್ಳು ಆರೋಪಗಳನ್ನ ಯಾವುದೇ ಕಾರಣಕ್ಕೂ ಸಂಗ್ರಹಿಸುವುದಿಲ್ಲ ಎಂದು ಎಚ್ಚರಿಕೆ ನೀಡಿದ್ದಾರೆ. ಬಳಿಕ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರು, ಪೊಲೀಸ್ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಪಂಪಣ್ಣ ಮಧ್ಯಸ್ಥಿಕೆ ವಹಿಸಿ ಶರತ್ ದೊಡ್ಮನಿ ಅವರನ್ನ ಸ್ಥಳಕ್ಕೆ ಕರೆಸಿದ್ದಾರೆ. ಇನ್ನ ಅಧಿಕಾರಿಗಳ ಎದುರು ಶರತ್ ದೊಡ್ಮನಿ ಕ್ಷಮೆಯಾಚನೆ ಮಾಡಿದ್ದು ಮುಂದಿನ ದಿನಗಳಲ್ಲಿ ಈ ರೀತಿ ಘಟನೆ ಮರುಕಳಿಸದಂತೆ ನೋಡಿಕೊಳ್ಳುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ. ಇನ್ನ ಇದರೊಂದಿಗೆ ಪಾಲಿಕೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ತಮ್ಮ ಪ್ರತಿಭಟನೆಯನ್ನ ಹಿಂಪಡೆದಿದ್ದಾರೆ. ನಿನ್ನೆ ಒಬ್ರು ಪಾಲಿಕೆ ನಮ್ಮ ಸಿಬ್ಬಂದಿಗಳ ಬಗ್ಗೆ ಎಸ್ಐಆರ್ ಯಾವುದು ಕೆಲಸ ಮಾಡ್ತಾ ಇಲ್ಲ, ಇವರು ಬೇರೆ ಬೇರೆ ಕೆಲಸದಲ್ಲಿ ತೊಡಗಿದಾರ, ಮಧ್ಯಾಹ್ನ ಹೋಗಿ ಎಲ್ಲೇ ಮಲ್ಕೊಳ್ತಾರ, ಈ ಥರ ಏನೋ ಭಾಳ ಕೀಳಾಗಿ ನಮ್ಮ ಸಿಬ್ಬಂದಿಗಳಿಗೆ ಮಾತನಾಡಿದ್ರು. ಅದಕ್ಕೆ ನಾವು ಎಸ್ಐಆರ್ ಕೆಲಸ ಮಾಡ್ತಾ ಇದ್ದೀವಿ, ಆದರೂ ನಮಗೆ ಈ ಥರ ಒಬ್ಬರು ನಮ್ಮ ಪಾಲಿಕೆಯ ವ್ಯಾಪ್ತಿ ಒಳಗಡೆ ಬಂದು ಒಂದು ಸ್ಟೇಟ್ಮೆಂಟ್ ಮಾಡಿದ್ದು ನಮ್ಗೆ ಭಾಳ ನೋವಾಗೈತಿ ಅಂತ ಒಂದು ಮೆಮೊರಂಡಮನ್ನು ಸಲ್ಲಿಸಿದ್ದಾರೆ. ಅವರು ನಮ್ಮ ಪಾಲಿಕೆ ಗುತ್ತಿದಾರರು ಕೂಡ ಅವ್ರನ್ನ ಬ್ಲ್ಯಾಕ್ ಲಿಸ್ಟ್ ಮಾಡಬೇಕು, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಒಂದು ಅವ್ರಿಗೆ ಬೇಡಿಕೆ ಇತ್ತು. ಅದ್ರ ಪ್ರಕಾರ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ. ಆಯಿತು, ಇದು ಎಸ್ಐಆರ್ ನಮ್ಮ ಚುನಾವಣಾ ಆಯೋಗದ ಈ ಕೆಲಸವನ್ನು ನಾವು ಮತ್ತು ಇಮಿಡಿಯೇಟ್ಲಿ ನಾವು ಮುಗಿಸ್ಬೇಕು. 8ನೇ ತಾರೀಕು ಕೊನೆಯ ದಿನ ಅಂಕಿದೆ, ಎಲ್ಲರೂ ಹೋಗಿ ಮತ್ತೆ ನಿಮ್ಮ ಕೆಲಸದಲ್ಲಿ ತೊಡಗಿಕೊಳ್ಳ್ರಿ ಅಂತ ಒಂದು ರಿಕ್ವೆಸ್ಟ್ ಮಾಡಿದ್ದೀನಿ. ಅವ್ರಿಗೆ ಸ್ಟ್ರೈಕನ್ನು ಎಂಡ್ ಮಾಡಿದ್ದಾರೆ. ಮತ್ತು ನಮ್ಮ ಕೆಲಸನ ಪ್ರಾರಂಭ ಮಾಡ್ತೀವಿ. ಇನ್ನೂ ಎಷ್ಟು ದಿನಗಳ ಕೆಲಸ ಎಸ್ಐಆರ್ 8ನೇ ತಾರೀಕುವರೆಗೆ ಇದೆ, ಅಷ್ಟರಲ್ಲಿ ನಾವು ಮುಗಿಸ್ತೀವಿ. ಸಾರ್ವಜನಿಕರ ಕಿರಿಕಿರಿ ಆಗ್ತಾ ಇದೆ ಅಂತ ಸಾಕಷ್ಟು ಆರೋಪಗಳು ಸರ್. ಅಂದರೆ ಯಾವ ಥರ ಕಿರಿಕಿರಿ ಆಗ್ತಾ ಇದೆ ಸರ್? ಇಲ್ಲಿ ಬಂದಿರತಕ್ಕಂಥ ಜನನ ಮರಣಕ್ಕೆ ನಾವು ಸಪ್ರೇಟ್ ಸ್ಟಾಫನ್ನು ಡೆಪ್ಯೂಟ್ ಮಾಡಿದ್ವಿ, ಅಲ್ಲಿ ಯಾವುದೂ ತೊಂದರೆ ಆಗ್ತಾ ಇಲ್ಲ. ಈ ಎಸ್ಐಆರ್ ವರ್ಕ್ ನಾವು 70% ಡಿಜಿಟೈಸೇಷನ್ ಮಾಡಿದ್ದೀವಿ. ಒಂದು 22% ಅಷ್ಟು ಇದು ನಮ್ಮದು ಏನು ASD ವೋಟರ್ಸ್, ಅಬ್ಸೆಂಟಿ, ಶಿಫ್ಟೆಡ್ ಆ್ಯಂಡ್ ಡೆಡ್ ಅಂತ ಈ ಥರ ಮಾರ್ಕ್ ಮಾಡಿದ್ವಿ. ಸೊ ಇನ್ನೂ ಒಂದು 10% ಅಷ್ಟು ವರ್ಕ್ ಉಳಿದಿದೆ, ಬಾಕಿ ಉಳಿದಿದೆ 10%. ನಾವು ಇನ್ನೊಂದು 4-5 ಡೇಸಲ್ಲಿ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ತೀವಿ. ಅದಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಅವರು ಯಾರು ನಿನ್ನೆ ಹೇಳಿಕೆ ಕೊಟ್ಟಿದ್ದಕ್ಕೂ ನಮ್ಮ ಎಲ್ಲ ಪಾಲಿಕೆ ಸಿಬ್ಬಂದಿಗಳಿಗೆ, ಎಲ್ಲ ಚುನಾವಣೆಯಲ್ಲಿ ತೊಡಗಿಕೊಂಡು ಎಲ್ಲ BLOಗಳಿಗೆ ಸ್ವಲ್ಪ ಹರ್ಟ್ ಆಗಿತ್ತು. ಅದಕ್ಕೆ ಅವರು ಒಂದು ಸ್ಟ್ರೈಕ್ ಮಾಡಿ ಒಂದು ಮೆಮೊರಂಡಮ್ ಕೊಟ್ಟರು. ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಇನ್ಮೇಲೆ ಆ ಥರ ಆಗಲ್ಲ, ಯಾವುದೇ ಘಟನೆಗಳು ಆ ಥರ ಆಗಲ್ಲಾರ್ದಂಗೆ ನಾವು ನೋಡ್ಕೊಳ್ತೀವಿ ಅಂಥೇಳಿ ಅವ್ರಿಗೆ ಇವನ್ ಅವ್ರು ಯಾರು ಹೇಳಿಕೆ ಕೊಟ್ಟಿದ್ದು ಅವ್ರಿಗೆ ಒಂದು ಕ್ಷಮೆ ಕೇಳಿ ನಾವು ಎಂಡ್ ಮಾಡಿದ್ವಿ. ಇನ್ನ ಪಾಲಿಕಾ ಅಧಿಕಾರಿಗಳ ವಿರುದ್ಧದ ಆರೋಪದಿಂದ ಆರಂಭವಾದ ವಿವಾದ ತೀವ್ರ ಪ್ರತಿಭಟನೆಗೆ ಕಾರಣವಾಗಿತ್ತು. ಆದರೆ ಆಯುಕ್ತರು, ಪೊಲೀಸ್ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರ ಸಂಘದ ಮಧ್ಯಸ್ಥಿಕೆಯಲ್ಲಿ ಗುತ್ತಿಗೆದಾರ ಶರತ್ ದೊಡ್ಮನಿ ಕ್ಷಮೆಯಾಚನೆ ಮಾಡಿ ಇಂತಹ ಘಟನೆ ಮರುಕಳಿಸದಂತೆ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಪಾಲಿಕೆ ಸಿಬ್ಬಂದಿ ಪ್ರತಿಭಟನೆಯನ್ನು ಕೈಬಿಟ್ಟಿದ್ದು ಸದ್ಯಕ್ಕೆ ವಿವಾದ ಸುಖಾಂತ್ಯ ಕಂಡಿದೆ.